ಚಿಕ್ಕ ಮಕ್ಕಳುಗಳಿಗೆಲ್ಲ ವಿಚ್ ಇಸ್ ದ ರಾಂಗ್ ಟಚ್, ವಿಚ್ ಇಸ್ ದ ರೈಟ್ ಟಚ್ ಅನ್ನೋದನ್ನ ಹೇಳಿಕೊಡುವ ನೆಸೆಸಿಟಿ ಇವತ್ತಿನ ದಿನಕ್ಕೆ ಇದೆನಾ? ಗುಡ್ ಟಚ್ ಬ್ಯಾಡ್ ಟಚ್ ಜೊತೆಯಲ್ಲಿ ಫೀಲಿಂಗ್, ಡು ಯು ಫೀಲ್ ಸೇಫ್ ವಿತ್ ದಿಸ್ ಪರ್ಸನ್? ನೋಟದಲ್ಲೇನೆ ಆ ಮನುಷ್ಯ ವಿಚಿತ್ರವಾಗಿ ನೋಡ್ತಾ ಇದ್ರೆ ಯಾವ ರೇಂಜ್ ಸ್ಕ್ಯಾನ್ ಮಾಡ್ತಾರೆ ಹೆಣ್ಮಕ್ಳನ್ನ, ನಾನೇನು ಅದನ್ನ ಹೇಳಬೇಕಾಗಿಲ್ಲ. ಕ್ರೇಜಿಯಸ್ಟ್ ಕ್ಲೈಂಟ್ ಅಂತ ಅನಿಸಿದ್ದು. ನೀನು ನಾಳೆ ದಿನ ಟ್ರೀಟ್ಮೆಂಟ್ ಬರ್ತೀಯ ಎಲ್ಲ ಓಕೆ, ಸೊ ನೀನು ಆ ಇಮೋಷನ್ ನ ಬಿಡ್ಬೇಕು, ಬಟ್ ಅಪ್ಪನ ಕ್ಷಮಿಸಿ ರಿಲೀಸ್ ಮಾಡಿ ಅದನ್ನ ಆಕ್ಸೆಪ್ಟ್ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗಕ್ಕೆ ನಿನ್ ಮೈಂಡ್ ಸೆಟ್ ಇರಬೇಕು. ಆಗ ಅದ್ಭುತಗಳು ಸಂಭವಿಸುತ್ತೆ, ನಿನ್ ಕಾಯಿಲೆಯಿಂದ ಹಿಡಿದು ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳಲ್ಲಿ. ಸ್ಪಿರಿಚುಯಾಲಿಟಿ ಅಂಡ್ ಸೆನ್ಸ್ ಆಫ್ ಹ್ಯೂಮರ್ ಇಷ್ಟು ಇಂಪಾರ್ಟೆಂಟ್. ತುಂಬಾ ಮುಖ್ಯವಾದ 2 ಮದ್ದುಗಳನ್ನ ಹೇಳ್ಬಿಟ್ಟಿದ್ದೀರಾ ನೀವು. ಆಕ್ಚುಲಿ ಈ ಸೆನ್ಸ್ ಆಫ್ ಹ್ಯೂಮರ್ ಹೆಂಗೆಲ್ಲ ವರ್ಕ್ ಮಾಡಿದ? ಈ ನಡುವೆ ಸೆನ್ಸ್ ಆಫ್ ಹ್ಯೂಮರ್ ಅಲ್ಲಿ ಬರುವ ಕೆಲವು ಕಾರ್ಯಕ್ರಮಗಳನ್ನ ನೋಡಿದ್ರೆ ಬೇಜಾರಾಗತ್ತೆ. ವಾಟ್ ಅಬೌಟ್ ಸ್ಪಿರಿಚುಯಾಲಿಟಿ? ಹೀಲಿಂಗ್ ಅನ್ನೋದೇ ಆಧ್ಯಾತ್ಮ ಅನ್ನೋದೇ ಹೀಲಿಂಗ್. ಸಫರಿಂಗ್ ಅನ್ನೋದು ಒಂದು ಪದ ಇದೆ. ಡು ಯು ಥಿಂಕ್ ದಟ್ ಸಫರಿಂಗ್ ಇಸ್ ಅ ವಂಡರ್ಫುಲ್ ಎಕ್ಸರ್ಸೈಸ್ ಫಾರ್ ಮೈಂಡ್? ಇಫ್ ಯು ಹ್ಯಾವ್ ಅ wound, enjoy it because this is the greatest door of light for you ಅಂತ. Even men to have a periods. ಇವಾಗ ಗಂಡಸರು ಅಂದ ತಕ್ಷಣ ನಾವು ಸಬ್ಕಾನ್ಶಿಯಸ್ ಮೈಂಡ್ ಹೆಣ್ಣು ಮಕ್ಕಳಿಗೆ ಒಂದು ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡುತ್ತೆ ಅನ್ನೋದನ್ನ ಕೇಳಿದ್ದೀನಿ. ಅಂದ್ರೆ ಮೆನ್ ಮೈಂಡ್ ಸೆಟ್ ಗಿಂತ ಒಂದು 5 ವರ್ಷ ಅಡ್ವಾನ್ಸ್ ಇರುತ್ತೆ ಅವ್ರದ್ದು 100% ಅನ್ನೋದು ಕೇಳಿದ್ದೀನಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ನಾನು ಹೇಳಬೇಕು. ಒಬ್ಬರು ಬರೆದಿರೋದನ್ನ ನಾನು ಕೇಳಿದೆ. ಅಂದ್ರೆ ಸೆಕ್ಸ್ಯೂಶುವಲ್ ಆಂಗಲ್ ಇಂದ ಹೆಣ್ಣು ಮಕ್ಕಳನ್ನ ನೋಡೋದು ಬಹಳ ಸೂಕ್ಷ್ಮವಾಗಿ ಹೆಣ್ಮಕ್ಳಿಗೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಆಕೆಯ ಅಂದವನ್ನ ಗಂಡಿನ ಕಣ್ಣಲ್ಲಿ ನೋಡಿದ್ರೆ ಗರ್ವದಿಂದ ಅವಳು ಮನೆಗೆ ಹೋಗ್ತಾಳೆ, ಆ ಗಂಡಿನ ಕಣ್ಣಲ್ಲಿ ಕಾಮ ನೋಡಿದ್ರೆ ಭಯದಿಂದ ಮನೆಗೆ ಹೋಗ್ತಾಳೆ ಅಂತ ಬರೆದಿದ್ದು ಒಂದ್ ಕಡೆ ನೋಡಿದ್ದೇನೆ. ಸೊ ಚಿಕ್ಕ ಮಕ್ಕಳುಗಳಿಗೆಲ್ಲ ವಿಚ್ ಇಸ್ ದ ರಾಂಗ್ ಟಚ್, ವಿಚ್ ಇಸ್ ದ ರೈಟ್ ಟಚ್ ಅನ್ನೋದನ್ನ ಹೇಳಿಕೊಡುವ ನೆಸೆಸಿಟಿ ಇವತ್ತಿನ ದಿನಕ್ಕೆ ಇದೆನಾ? 100% ಇದೆ. ಅಂಡ್ ನಾಟ್ ಜಸ್ಟ್ ದ್ಯಾಟ್, ಇಟ್ಸ್ ಅ ಗ್ರೇಟ್ ಪಾಯಿಂಟ್ ದಟ್ ಯು ಹ್ಯಾವ್ ರೇಸ್ಡ್. ಗುಡ್ ಟಚ್ ಬ್ಯಾಡ್ ಟಚ್ ಜೊತೆಯಲ್ಲಿ ದ ಫೀಲಿಂಗ್, ಡು ಯು ಫೀಲ್ ಸೇಫ್ ವಿತ್ ದಿಸ್ ಪರ್ಸನ್? ಬಿಕಾಸ್ ಆಸ್ ಯು ಸೆಡ್, ಇವಾಗ ನೋಟದಲ್ಲೇನೆ ಆ ಮನುಷ್ಯ ವಿಚಿತ್ರವಾಗಿ ನೋಡ್ತಾ ಇದ್ರೆ ಯಾವ ರೇಂಜಿಗೆ ಸ್ಕ್ಯಾನ್ ಮಾಡ್ತಾರೆ ಹೆಣ್ಮಕ್ಳನ್ನ, ನಾನೇನು ಅದನ್ನ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಸೊ ನೋಟದಲ್ಲೇ ಅಬ್ಯೂಸ್ ಆಗ್ತಾ ಇದ್ರೆ ಈ ಟಚ್ ಇಟ್ಕೊಂಡು ಏನು ಮಾಡೋಣ ನಾವು? ಅದರಿಂದ ಡು ಯು ಫೀಲ್ ಸೇಫ್ ಅರೌಂಡ್ ದೇರ್ ಎನರ್ಜಿ? ಆ ಸೂಕ್ಷ್ಮತೆಯನ್ನು ಖಂಡಿತ ಹೇಳ್ಕೊಡಿ. ಅದರ ಅವಶ್ಯಕತೆ ಖಚಿತವಾಗಿ ಇದೆ. ಯಾಕಂದ್ರೆ ತುಂಬಾ ಡಿಸೀವಿಂಗ್ ಆಗೋ ಮಗುಗೆ ತೊಂದರೆ ಕೊಡ್ಬೋದಲ್ಲ ಒಬ್ಬ ವ್ಯಕ್ತಿ. ನಾವು ಒಳ್ಳೆ ಒಂಥರಾನೇ ಬಿಹೇವ್ ಮಾಡಿ 6 ತಿಂಗಳು ಇನ್ನೊಂದು ಯಾವತ್ತೋ ಒಂದಿನ ತೊಂದರೆ ಕೊಡ್ಬಹುದು. ಸೊ ಆ ಒಂದು ಹಾರ್ಟ್ ಟು ಹಾರ್ಟ್ ಕನೆಕ್ಷನ್, ಡು ಯು ಫೀಲ್ ನೈಸ್, ಡು ಯು ಫೀಲ್ ಮದರ್ಲಿ ವಿತ್ ದಟ್ ಪರ್ಸನ್, ಡು ಯು ಫೀಲ್ ಪ್ರೊಟೆಕ್ಟೆಡ್? ಆ ಫೀಲಿಂಗ್ ಬಗ್ಗೆನೂ ಖಂಡಿತ ಮಕ್ಕಳಿಗೆ, ಅಮ್ಮಂದಿರು ಎಸ್ಪೆಷಲಿ, ಹೇಳ್ಕೊಡೋ ಅವಶ್ಯಕತೆ ಇದೆ. ಆಗಲೇ ನೀವು ಹೆಣ್ಮಕ್ಳಲ್ಲಿ ಇಂಟ್ಯೂಷನ್ ಜಾಸ್ತಿ ಇದೆ ಅಂತ ಹೇಳಿದ್ರಿ. ಐ ಅಪ್ರಿಷಿಯೇಟ್, ಥ್ಯಾಂಕ್ ಯು. ನಾನು ಯಾವಾಗಲೂ ಗಂಡಸರಿಗೆ ಹೇಳ್ತಾ ಇರ್ತೀನಿ, ಇಫ್ ದೇ ಆರ್ ಮ್ಯಾರಿಡ್ ಇನ್ ದ ಕಂಫರ್ಟ್ ಕೌನ್ಸಿಲಿಂಗ್, ಸುಮ್ಮನೆ ಹೆಂಡತಿ ಮಾತು ಕೇಳಿ ಅಂತ. ಅಲ್ಲಲ್ಲ, ಕೆಲವೊಂದ್ಸಲಿ ಹೆಣ್ಮಕ್ಳು ಓಡದೇ ಇರೋದು ಇದೆ, ಬಟ್ ಯೂಶಲಿ ಅದು ಹೆಣ್ಮಕ್ಳಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಬಿಕಾಸ್ ದಟ್ಸ್ ಹೌ ಹರ್ ಕ್ರಿಯೇಟಿವ್ ಮೈಂಡ್ ಇಸ್ ಮೇಡ್. ಫೆಮಿನೈನ್ ಎನರ್ಜಿ ಇಸ್ ಲೈಕ್ ದಟ್, ಇಟ್ಸ್ ಮೋರ್ ಕ್ರಿಯೇಟಿವ್. ಫೈನ್. ಇಷ್ಟು ಥೆರಪಿಗಳನ್ನೆಲ್ಲ ಮಾಡಿದಿರಿ, ಇಷ್ಟು ಕ್ಲೈಂಟ್ಸ್ಗಳನ್ನೆಲ್ಲ ನೋಡಿದಿರಿ. ಕ್ರೇಜಿಯಸ್ಟ್ ಕ್ಲೈಂಟ್ ಅಂತ ಅನಿಸಿದ್ದು ನಿಮ್ಮ ಕೆರಿಯರಲ್ಲಿ? ವೆರಿ ಕ್ರೇಜಿ ಗುರು ಇದು ಅಂತ ಅನಿಸಿದ್ದು. ಸರ್, ತುಂಬ ಜನ ಬರ್ತಾರೆ ಕ್ರೇಜಿ ಅನ್ನೋರು. ಅದರಲ್ಲಿ ಒಬ್ಬ ವ್ಯಕ್ತಿ, ಐ ಸ್ಟಿಲ್ ರಿಮೆಂಬರ್, ಅಫ್ಕೋರ್ಸ್, ಅಂದರೆ ಜಸ್ಟ್ ಇವಾಗ ಸದ್ಯಕ್ಕೆ ನಂಗೆ ನೆನಪಾಗ್ತಾ ಇದೆ. ಸೊ ಆತ ಈ ಹ್ಯಾಡ್ ಅ ವೆರಿ ಬಿಗ್ ಲಿಸ್ಟ್ ಆಫ್ ಸಿಂಪ್ಟಮ್ಸ್ ಆ್ಯಂಡ್ ಎಲ್ಲ ಥರದ್ದೆಲ್ಲ ಕನ್ಸಲ್ಟೇಷನಲ್ಲಿ ಅವರ್ಗಟ್ಲೆ ಮಾತಾಡಿಲ್ಲ. ನಾನು ಹೇಳಿದೆ, ನೋಡಪ್ಪ, ನಿನಗೆ ತಂದೆಯ ಮೇಲಿನ ದ್ವೇಷ ಎಷ್ಟು ಪ್ರಿಡಾಮಿನೆಂಟ್ ಆಗಿದೆ ಅಂದ್ರೆ ಅಮ್ಮನನ್ನ ಹೊಡಿತಾ ಇದ್ರು, ಮಗನಿಗೆ ಇಷ್ಟ ಬರುವಂಥ ಸಬ್ಜೆಕ್ಟ್ಸ್ನ ತಗೊಳಕ್ ಬಿಡಲಿಲ್ಲ, ಇತ್ಯಾದಿ ಇತ್ಯಾದಿ ಎಲ್ಲ. ಸೊ ನೀನು ಆ ಇಮೋಷನ್ನ ಬಿಡಬೇಕು. ನೀನು ನಾಳೆ ದಿನ ಟ್ರೀಟ್ಮೆಂಟ್ ಬರ್ತೀಯ ಎಲ್ಲ ಓಕೆ, ಬಟ್ ಅಪ್ಪನ ಕ್ಷಮಿಸಿ ರಿಲೀಸ್ ಮಾಡಿ ಅದನ್ನು ಆಕ್ಸೆಪ್ಟ್ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ನಿನ್ನ ಮೈಂಡ್ ಸೆಟ್ ಇರಬೇಕು. ಆಗ ಅದ್ಭುತಗಳು ಸಂಭವಿಸುತ್ತೆ, ನಿನ್ನ ಕಾಯಿಲೆಯಿಂದ ಹಿಡಿದು ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳೆಲ್ಲ. ಆತ ಹೇಳ್ತಾನೆ, ನಂಗೆ ಈ ಕಾಯಿಲೆಗಳೆಲ್ಲ ಇದ್ರೂ ಪರವಾಗಿಲ್ಲ, ನನ್ನ ಅಪ್ಪನ ಮೇಲಿನ ದ್ವೇಷವನ್ನು ಬಿಡೋದಿಲ್ಲ ಅಂತ. ನಾನು ಎಲ್ಲ ರೀತಿಯಲ್ಲೂ ಆತನಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿ ಸೇಸ್, ಎಸ್ ಮ್ಯಾಮ್, ಐ ಕಂಪ್ಲೀಟ್ಲಿ ಅಗ್ರಿ, ನೀವು ಹೇಳೋದೆಲ್ಲ ಕರೆಕ್ಟು, ಹೌದು ಡಾಕ್ಟ್ರೇ, ಹೌದು ನಿಜ, ಅದು ಇದು ಎಲ್ಲ ಹೇಳ್ತಾರೆ. ಆ್ಯಂಡ್ ದೆನ್ ಫೈನಲಿ ಹಿ ಸೇಸ್, ನೋ, ಐ ವಿಲ್ ನೆವರ್ ಫರ್ಗಿವ್ ಮೈ ಫಾದರ್. ಸೊ ನನಗೆ ಹೇಗೆ ಅನ್ನಿಸ್ತು ಅಂದರೆ, ಬಿಸಿ ಕಬ್ಬಿಣದ ಒಂದು ರಾಡನ್ನು ಕೈಯಲ್ಲಿ ತಾನೇ ಹಿಡಿದು ಕೈ ಸುಡ್ತಾ ಇದೆ ಅಂತ ಬಾಯಿ ಬಡ್ಕೊಳ್ತಾ ಇದೆಯಾ, ಕೈ ಬಿಡು ಅಂದರೆ ಬಿಡ್ತಾ ಇಲ್ಲ. ಆ್ಯಂಡ್ ಆತ ಅಷ್ಟೆಲ್ಲ ಓದಿ, ಅಷ್ಟು ಮೆಚ್ಯೂರ್ ಆಗಿ ಒಂದು ಬ್ಲೇಮಿಂಗ್ ಇಮೋಷನ್ನ ಬಿಡೋದ್ರಿಂದ ಉದ್ಧಾರ ಆಗ್ತೀನಿ ಅನ್ನೋ ಲೆವೆಲ್ಗೆ ಆತ ಹೋಗೋಕ್ಕೆ ಆಗ್ತಾ ಇಲ್ಲ ಅನ್ನೋದು ನನಗೆ ತುಂಬ ಬೇಜಾರಾಯಿತು. ಆ್ಯಂಡ್ ಐ ಟೋಲ್ಡ್ ಹಿಮ್, ಯು ಟೇಕ್ ಸಮ್ ಟೈಮ್ ಆ್ಯಂಡ್ ಕಮ್ ಬ್ಯಾಕ್. ಆ್ಯಂಡ್ ಅಫ್ಕೋರ್ಸ್ ಈ ನೆವರ್ ಕೇಮ್ ಬ್ಯಾಕ್, ಬಿಕಾಸ್ ಅವನಿಗೆ ಅಪ್ಪನ ಮೇಲಿನ ದ್ವೇಷವೇ ತುಂಬ ಪ್ರೀತಿಯಾಗಿತ್ತು ಅನಿಸುತ್ತೆ. ಅದು ನಂಗೆ ತುಂಬ ಕ್ರೇಜಿ ಅನ್ನಿಸ್ತು. ಬಿಕಾಸ್ ನಮಗೆ ನೋಡಿ, ಎಷ್ಟೋ ಸತಿ
ನಾವೇ ನಮ್ಮ ಕಾಲನ್ನ ತುಳ್ಕೊಳ್ತಾ ಇರ್ತೀವಿ, ಬಟ್ ನಮ್ಗೆ ಗೊತ್ತೇ ಆಗ್ತಾ ಇರಲ್ಲ. ಆ್ಯಂಡ್ ಅದರ ಸುತ್ತ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮು ರಿವಾಲ್ವ್ ಆಗ್ತಾ ಇರುತ್ತೆ, ಬಟ್ ಅದನ್ನು ಮಾತ್ರ ನಾವು ಬಿಡ್ತಾ ಇರಲ್ಲ. ಅದು ಏನು ಬೇಕಾದ್ರೂ ಆಗಿರ್ಬೋದು, ನಮ್ಮದೇ ಉದ್ವೇಗ, ನಮ್ಮದೇ ಅಡಿಕ್ಷನ್, ನಮ್ಮದೇ ದ್ವೇಷ, ನಮ್ಮದೇ ಬ್ಲೇಮಿಂಗ್, ಕುಡ್ ಬಿ ಅಬ್ಸಲ್ಯೂಟ್ಲಿ ಎನಿಥಿಂಗ್. ಯೂಶ್ವಲಿ ನನಗೆ ತುಂಬ ಓದ್ಕೊಂಡಿದ್ದೀವಿ ಬಟ್ ಈ ಸಣ್ಣ ವಿಚಾರ ಅರ್ಥ ಆಗ್ತಾ ಇಲ್ಲ ಅಂದವರು ತುಂಬ ಕ್ರೇಜಿ ಅನ್ನಿಸ್ತಾರೆ. ಅಂದರೆ ಈ ಥರದ ಮಾನಸಿಕ ಅಸ್ತವ್ಯಸ್ತ ಆದಾಗ, ಮನಸ್ಸಿನ ಮೇಲೆ ಬಹಳ ಏನೋ ಕೆಟ್ಟ ಪರಿಣಾಮ ಬೀರಿದಾಗ ಈ ಸೆನ್ಸ್ ಆಫ್ ಹ್ಯೂಮರ್ ಹೆಂಗೆಲ್ಲ ವರ್ಕ್ ಮಾಡೋದು, ಅಂದರೆ ಸೆನ್ಸ್ ಆಫ್ ಹ್ಯೂಮರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯನಿಗೆ, ಅದ್ರ ಜೊತೆಗೆ ಒಂದು ಸ್ಪಿರಿಚುಯಾಲಿಟಿ ಆ್ಯಂಡ್ ಸೆನ್ಸ್ ಆಫ್ ಹ್ಯೂಮರ್ ಎಷ್ಟು ಇಂಪಾರ್ಟೆಂಟ್. ತುಂಬ ಮುಖ್ಯವಾದ 2 ಮದ್ದುಗಳನ್ನು ಹೇಳ್ಬಿಟ್ಟಿದ್ದೀರಾ ನೀವು ಆ್ಯಕ್ಚುಲಿ. ಓಕೆ, ಸೆನ್ಸ್ ಆಫ್ ಹ್ಯೂಮರ್ ಅಂದಾಗ ಅನ್ಯಥಾ ಭಾವಿಸ್ಬೇಡಿ. ಈ ನಡುವೆ ಸೆನ್ಸ್ ಆಫ್ ಹ್ಯೂಮರಲ್ಲಿ ಬರುವ ಕೆಲವು ಕಾರ್ಯಕ್ರಮಗಳನ್ನು ನೋಡಿದ್ರೆ ಬೇಜಾರಾಗುತ್ತೆ. ಯಾಕಂದರೆ ಮನೋಭಾವಗಳ ಹೊಡೆತ ಬೀಳ್ತಾ ಇದೆ. ಹೌದು, ಚಿಕ್ಕ ಚಿಕ್ಕ ಮಕ್ಕಳ ಬಾಯಲ್ಲಿ ವಲ್ಗರ್ ಪದಗಳನ್ನು ಹೇಳಿಸಿ ಅದನ್ನು ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಅದಕ್ಕೆ ಅಲ್ಲಿರೋ ಸೋ ಕಾಲ್ಡ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಜೋರಾಗಿ ನಗ್ತಾರೆ, ಸೋಫಾ ಮೇಲಿಂದ ಬಿದ್ಬಿಡ್ತಾರೆ ಹಿಂಗೆ ಕೆಳಗಡೆ. ಎಕ್ಸಾಕ್ಟ್ಲಿ, ಐ ಮೀನ್ ಕಮ್ ಆನ್, ಇಸ್ ಜಸ್ಟ್ ಪ್ರಾಬ್ಲಿ ಒಂದು 6-7 ವರ್ಷದ ಮಗು. ರೀಸೆಂಟಾಗಿ ನಾನೊಂದು ಎಪಿಸೋಡ್ ಸೋ ಕಾಲ್ಡ್ ರಿಯಾಲಿಟಿ ಶೋ ಅಂತ, ಅದರಲ್ಲಿ ಏನೋ ಡೈಲಾಗ್ ಬರುತ್ತೆ, ಖಂಡಿತ ನಾನು ಅದನ್ನು ಹೇಳೋದಿಲ್ಲ. ಅದನ್ನು ಹೇಳ್ತಾ ಅದ್ರ ಜೊತೆಲಿ ಒಂದು ವಲ್ಗರ್ ವರ್ಡ್ನ ಅರ್ಧ ಹೇಳಿ ಮಗು ನಿಲ್ಸುತ್ತೆ. ಆಗ ಜಡ್ಜ್ಗಳೆಲ್ಲ ಜೋರಾಗಿ ನಗ್ತಾರೆ. ಇದನ್ನ ಹ್ಯೂಮರ್ ಅಂತ ಕರೀತಾರೆ. ಯು ಆರ್ ಕ್ರಿಯೇಟಿಂಗ್ ದ ಡರ್ಟಿ ಮೈಂಡ್. ಎಸ್, ಅಂದ್ರೆ ಅಬ್ಸಲ್ಯೂಟ್ಲಿ ಹ್ಯೂಮರಿಗೆ ಡೆಫಿನೇಷನ್ ತಪ್ಪು ಕೊಟ್ಟು ಕೊನೆಗೆ ಅವ್ನು ಹ್ಯೂಮರ್ ಬೇಕು ಅಂತ ಹೋಗಿ ಮತ್ತೆ ವಲ್ಗರ್ ಥಾಟ್ಸಲ್ಲಿ ಸಿಕ್ಕಾಕೊಂಡು ಅದಕ್ಕೆ ಮತ್ತೆ ಟ್ರೀಟ್ಮೆಂಟ್ಗೆ ಬರಬೇಕಾಗತ್ತೆ. ಹಂಗೆ ಮಾಡ್ತಾ ಇದ್ದಾರೆ. ಅದು ಥೆರಪಿನೂ ಅಲ್ಲ, ಹ್ಯೂಮರು ಅಲ್ಲ, ಎಂಥದ್ದು ಅಲ್ಲ ಅದು. ಈಗ ಅದೇ ಮಗು ಅದೇ ಡೈಲಾಗನ್ನ ಅಂದರೆ ಪಾಪ ಎಳೆ ವಯಸ್ಸಿನ ಮಗು ಏನೋ ಯಾರೋ ಹೇಳ್ಕೊಟ್ಟಿರ್ತಾರೆ, ಗೈಡ್ ಮಾಡಿರ್ತಾರೆ, ಹೇಳಿರುತ್ತೆ. ಈಗ ನೋಡಿ, ಅಂದರೆ ಮನಸ್ಸಿನ ಬದಲಾವಣೆ ಹೆಂಗಾಗುತ್ತೆ ಅಂತ. ಅದೇ ಮಗು ಅದೇ ಡ್ರಾಮಾನೋ ಅದೇ ಸ್ಕಿಟ್ಟನ್ನು ಅಥವಾ ಅದೇ ಡೈಲಾಗನ್ನು ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ದಿನ ಮಾಡಿದ್ರೆ ಟೀಚರ್ ಬಡಿತಾರೆ ಹಿಡಿದು. ಸೊ ಅಲ್ಲಿ ಚಪ್ಪಾಳೆ ಹೊಡೆದ್ರು ಜನ, ಇಲ್ಲಿ ನಮ್ಮ ಟೀಚರ್ ಬೈತಿದ್ದಾರೆ ಅಂತ ಹೇಳಿ ಮಗು ಡಿಸ್ಟರ್ಬ್ ಆಗುತ್ತೆ. ಸೊ ಆ ಥರದ ಚೇಂಜಸ್ಗಳು ಕೂಡ ಆಗುತ್ತಲ್ಲ. ಅಬ್ಸಲ್ಯೂಟ್ಲಿ. ನೋಡಿ, ಪರಿಸ್ಥಿತಿ ಹೇಗಿದೆ ಅಂದ್ರೆ, ಈಗ ಒಂದು ಮಗು ಬಂದು ಒಬ್ಬ ತಂದೆ ಅಥವಾ ತಾಯಿ ಹತ್ರ ಅಮ್ಮ ಇದನ್ನ ಹೇಳಿದಾಗ ಯಾಕೆ ಎಲ್ಲ ಬೈದ್ರು, ಈ ಪದಕ್ಕೆ ಏನು ಮೀನಿಂಗ್ ಅಂತ ಕೇಳಕ್ಕೆ ಹೇಳಕ್ಕಾದ್ರೂ ಆಗತ್ತಾ ನಮ್ಗೆ? ಅದನ್ನ ತಗೊಂಡೋಗಿ ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ತೋರಿಸ್ತಾರೆ. ಹೇಗೆ? ಹೌ ಡು ವಿ ಫೇಸ್ ಚಿಲ್ಡ್ರನ್? ಯು ಟೆಲ್ ಮಿ. ಹೋಗ್ಲಿ, ಒಂದು ಮೆಚುರಿಟಿ ಏಜ್ ಬಂದ್ರೆ ಎಕ್ಸ್ಪ್ಲೇನ್ ಅಟ್ಲೀಸ್ಟ್ ಮಾಡ್ಬೇಡ. ಆ 5 ವರ್ಷದ 6 ವರ್ಷದ ಮಗುಗೆ ನಾವ್ ಏನ್ ಎಕ್ಸ್ಪ್ಲೇನ್ ಮಾಡಕ್ಕಾಗುತ್ತೆ? ಅಷ್ಟು ಮೆಚುರಿಟಿ ಇಲ್ಲದೆ ನೀವು TRPಗೋಸ್ಕರ ನೀವೇನೋ ರನ್ ಮಾಡ್ತೀರಾ, ಎಷ್ಟು ಅಸಹ್ಯ ಅಲ್ವಾ? ಸೊ ಎನಿವೆ, ಅದೊಂದು ಭಾಗ ಬಿಡಿ, ಲೆಟ್ಸ್ ನಾಟ್ ಡಿವಿಯೇಟ್. ಸೊ ಎಸ್, ಹ್ಯೂಮರ್ ಇನ್ ರಿಯಲ್ ಸೆನ್ಸ್ ಯಾರನ್ನೂ ಟೀಸ್ ಮಾಡದೆ ಬರೋ ಹ್ಯೂಮರ್. ಅಂದ್ರೆ ನೋಡೋ ನಿಮ್ಮಮ್ಮ ಎಷ್ಟು ದಪ್ಪ ಇದ್ದಾಳೆ ಕಿಸ ನಗೋದು, ಅದಲ್ಲ. ಇನ್ನೊಬ್ಬರನ್ನ ಅಣಗಿಸದೆ ಇಮೋಷನ್ಸ್ನ ಹರ್ಟ್ ಮಾಡದೆ. ಯಾಕೆ ನಮ್ಮ ರಾಜ್ಕುಮಾರ್ ಸರ್ ಎಲ್ಲ ಇದ್ದಾಗ ಬರ್ತಾ ಇರಲಿಲ್ವಾ ಹ್ಯೂಮರ್? ಆ ಥರ ಒಂದು ಸಿಂಗಲ್ ಹ್ಯೂಮರ್ ಇದೆಯಾ ಅವ್ರ ಜೊತೆ ಕೋ ಆರ್ಟಿಸ್ಟ್ಗಳು ಈ ಥರ ವಲ್ಗರ್ ಆಗಿ ಮಾಡಿ ನಮ್ಗೆ ಇದೆಯಾ ಅಂತ ಹ್ಯೂಮರ್ ಅಂತ ಅನ್ಸುತ್ತೆ? ಒಂದು ಸಿಂಗಲ್ ಇದೆಯಾ ಸರ್? ಇಲ್ಲ, ಖಂಡಿತ ಇಲ್ಲ. ಎಷ್ಟು ನಗು ಬರ್ತಾ ಇತ್ತಲ್ವಾ ನಮ್ಗೆ ಅವ್ರ ಸಿನಿಮಾಗಳನ್ನು ನೋಡಿದಾಗ. ಸೊ ಆ ಥರದ ಗ್ರೇಟ್ ಕಾಮಿಡಿ ಆರ್ಟಿಸ್ಟ್ಗಳು ಹಿಂದೆಲ್ಲ ಇದ್ರು, ವಿತೌಟ್ ಯೂಸಿಂಗ್ ಅ ವಲ್ಗರ್. ಇದ್ದಾರೆ ಅಂದ್ರೆ ನನಗೆ ಗೊತ್ತಿಲ್ಲ. ಈವನ್ ನಾನು ಬ್ರಹ್ಮಾನಂದನ್ ಕಾಮಿಡಿಗಳನ್ನು ನೋಡಿದಾಗ ತೆಲುಗುನಲ್ಲಿ ಜಸ್ಟ್ ಅವ್ರ ಮುಖ ನೋಡಿದ್ರೆ ಎಕ್ಸ್ಪ್ರೆಷನ್ ಕೊಟ್ಟರೆ ನಾವು ಬಂದ್ಬಿಡುತ್ತೆ ಅಲ್ವಾ? ಕನ್ನಡದಲ್ಲಿ ಇದ್ದಾರೆ ಸುಮಾರು ಇದ್ದಾರೆ ಸರ್, ತುಂಬಾ ಜನ ಇದ್ದಾರೆ. ನೀವು ವಲ್ಗರ್ ವರ್ಲ್ಡ್ ಅನ್ನು ಮಾತಾಡಿಯೇ ನಗಿಸ್ಬೇಕು, ಸೆನ್ಸ್ ಆಫ್ ಹ್ಯೂಮರ್ ಕ್ರಿಯೇಟ್ ದಟ್ ರಿಫ್ಲೆಕ್ಟ್ಸ್ ಯುವರ್ ಮೈಂಡ್ ಅಷ್ಟೇ. ಅದು ಅವ್ರ ಮನಸ್ಥಿತಿ ತೋರಿಸುತ್ತೆ ಅಷ್ಟೇ, ಇನ್ನೇನು ಅಲ್ಲ. ಸೊ ಹ್ಯೂಮರ್ ವೇರ್ ನೋ ಇಮೋಷನ್ಸ್ ಆರ್ ಹರ್ಟ್, ಆ ಥರ ಹ್ಯೂಮರ್ ಇದೆ. ಎಸ್, ದಟ್ ಹೀಲ್ಸ್, ಬಿಕಾಸ್ ಅದು ಇಮಿಡಿಯೇಟ್ ಆಗಿ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ. ಆ್ಯಂಡ್ ದ್ಯಾಟ್ ಕ್ರಿಯೇಟ್ಸ್ ಅ ಗ್ರೇಟ್ ಇಂಪ್ಯಾಕ್ಟ್ ಇನ್ ಹೀಲಿಂಗ್ ಯುವರ್ ಬಾಡಿ. ಆ್ಯಂಡ್ ಸ್ಪಿರಿಚುವಾಲಿಟಿ ಅಂತೂ ಅದಕ್ಕಿಂತ ಬೆಟರ್ ಮದ್ದಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಬ್ಬ ಮನುಷ್ಯ ಆಧ್ಯಾತ್ಮಿಕ ಹಂತದಲ್ಲಿ ಹೋಗಿ ಸಮಸ್ಯೆಗಳಿಂದ ಪರಿಹಾರ, ಅನಾರೋಗ್ಯದಿಂದ ಪರಿಹಾರ ಅಥವಾ ಉನ್ನತ ಸ್ಥಿತಿಗೆ ಹೋಗುವಂತಹ ಹಾದಿಯನ್ನು ಹಿಡಿತಾರೆ ಅಂತಂದರೆ ಅಲ್ಲಿ ಇಟ್ ಈಸ್ ಫುಲ್ ಪ್ರೂಫ್ ಅಂತ ಹೇಳ್ತೀವಲ್ಲ, ಟೈಮ್ ಟೆಸ್ಟೆಡ್. ಅಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಆಘಾತಗಳಿಲ್ಲ, ಅಲ್ಲಿ ಭಯ ಪಡೋವಂಥದ್ದಿಲ್ಲ, ಅಲ್ಲಿ ಮುಂದೆ ಇನ್ನೊಂದೇನೋ ಆಗ್ಬಿಡುತ್ತೆ ಅಂತ ಇನ್ನೊಂದೇನೋ ಟ್ರಾಮಾದಲ್ಲಿ ಅಥವಾ ಪ್ಯಾನಿಕಲ್ಲಿ ಮಾಡೋವಂಥದ್ದಲ್ಲ. ಯು ಟೇಕ್ ಇಟ್ ವಿತ್ ಆಬ್ಸಲ್ಯೂಟ್ ಕಾನ್ಫಿಡೆನ್ಸ್. ಆ್ಯಂಡ್ ಅಲ್ಟಿಮೇಟ್ಲಿ ನೀವು ಯೋಚನೆ ಮಾಡಿದ್ರೆ ಬೇರೆ ಎಲ್ಲ ಡೈಮೆನ್ಷನ್ಸ್ ಆಫ್ ಎಫರ್ಟ್ಸು ಆಧ್ಯಾತ್ಮಿಕವಾಗಿ ಹೋಗಿ ನಿಲ್ಲೋ ಅಂಥದ್ದು, ಅದು ಅಲ್ಟಿಮೇಟ್ ಡೆಸ್ಟಿನೇಷನ್. ಸೊ ವೈ ನಾಟ್ ಗೋ ಡೈರೆಕ್ಟ್ಲಿ ಟು ದ್ಯಾಟ್ ಆ್ಯಂಡ್ ಆಕ್ಸೆಸ್ ದ ಸೊಲ್ಯೂಷನ್? ಸೊ ಎಸ್, ನೀವು ಹೇಳಿದ್ದು ಎರಡೂ ನೀವು ನೋಡಿದ್ದೀರಾ ಸರ್. ತುಂಬ ಎನ್ಲೈಟನ್ ಮಾಸ್ಟರ್ಸ್, ಈಗ ಹಿಸ್ ಹೋಲಿನೆಸ್ ದಲೈ ಲಾಮಾ ಅವ್ರನ್ನ ನೋಡಿ, ಅಥವಾ ನೀವು ಯಾರನ್ನೇ ನೋಡಿ ಸರ್, ತುಂಬಾ ದೊಡ್ಡ ಸಾಧು ಸಂತರು ತುಂಬಾ ಕಾಮಿಡಿ ಮಾಡ್ತಾರೆ. ಅವ್ರು ಮಾತಾಡ್ತಾರೆ, ನೋಡಿದೀರಾ? ಮಧ್ಯ ಮಧ್ಯ ಒಂದು ಏನೋ ದೊಡ್ಡ ಫಿಲಾಸಫಿ ಹೇಳ್ತಾ ಇರುತ್ತಾ? ಏನೂ ಇರೋದಿಲ್ಲ. ಆಮೇಲೆ ಅವರು ಮಗು ತರ ಇರ್ತಾರೆ. ಎಕ್ಸಾಕ್ಟ್ಲಿ. ಸೊ ಈ ಎರಡು ಅದ್ಭುತವಾದ ಕಾಂಬಿನೇಷನ್ ಏನಿದೆ
ಅದು ನ್ಯಾಚುರಲ್ ಆಗಿ ಒಬ್ಬ ಮನುಷ್ಯರನ್ನ ಖಂಡಿತ ಪರಿಹಾರದ ಕಡೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇದೆ. ವಾಟ್ ಅಬೌಟ್ ಸ್ಪಿರಿಚುಯಾಲಿಟಿ? ಅಂದರೆ ಅಧ್ಯಾತ್ಮ ಅನ್ನೋದು ಈ ಥರದ ಹೀಲಿಂಗಿಗೆ ಎಷ್ಟು ಸಪೋರ್ಟಿವ್ ಆಗಿರುತ್ತೆ? ಹೀಲಿಂಗ್ ಅನ್ನೋದೇ ಆಧ್ಯಾತ್ಮ. ಓಕೆ, ಫೈನ್. ಆಧ್ಯಾತ್ಮ ಅನ್ನೋದೇ ಹೀಲಿಂಗ್. ಹೀಲಿಂಗ್. ಯಾಕೆ ಅದಕ್ಕೆ ನಮ್ಮ ಹಿಂದಿನ ಕಾಲಗಳಲ್ಲಿ ಜ್ವರ ಬಂದರೆ ದೇವಸ್ಥಾನಕ್ಕೆ ಹೋಗಿ ಮಂತ್ರ ಕಟ್ಸು ಅನ್ನೋರು, ಏನೋ ಕಾಯಿಲೆ ಬಂದರೆ ಹೋಗೋದೊಂದು ಅರ್ಧ ಗಂಟೆ ಕೂತಿದ್ದು ಬಾ, ಒಂದು ಗಳಿಗೆ ಹೋಗಿ ಮಲ್ಕೊಂಡು ಬಾ ಅನ್ನೋರು. ಹೌದಾ ಇಲ್ವೋ? ಎಸ್, ಟೆಂಪಲ್ಸ್ ವೇರ್ ಅವರ್ ರಿಯಲ್ ಹೀಲಿಂಗ್ ಪ್ಲೇಸಸ್ ಇನ್ ಸ್ಪಾಟ್ಸ್. ಅಫ್ಕೋರ್ಸ್ ಸೈಂಟಿಫಿಕಲಿ ನಾವು ನೋಡಿದ್ರೆ ಬಯಾಲಜಿಕಲಿ ಅದು ಬೇರೆ ಬೇರೆ ಥರ ಬೇಕಾಯಿತು, ಇಂಪ್ರೂವ್ಮೆಂಟ್ ಆಯಿತು. ಐ ಆಮ್ ನಾಟ್ ಡಿನೈಯಿಂಗ್ ದ್ಯಾಟ್. ಅದ್ರ ಬಗ್ಗೆ ಖಂಡಿತ ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ಬಟ್ ಮ್ಯಾನಿಫೆಸ್ಟೇಷನ್ದೇ ಹಿಡಿದು ನನ್ನ ಮೈಂಡ್ ಪವರಿಂದ ನಾನು ಏನೋ ಪಡ್ಕೊಂಡೆ ಅನ್ನೋದ್ವರೆಗೂ, ಕಾಯಿಲೆಯಿಂದ ಹೊರಗಡೆ ಬರೋದಿಂದ ಹಿಡಿದು ಆಧ್ಯಾತ್ಮಿಕವಾಗಿ ಏನೋ ಆನಂದ ಪಡೆದೆ ಅನ್ನೋದು ಎಲ್ಲವೂ ಕತ್ತಲೆಯಿಂದ ಬೆಳಕಿನ ಕಡೆ, ಅನಾರೋಗ್ಯದಿಂದ ಆರೋಗ್ಯ ಕಡೆ ಹೋಗೋದೇ ಅಲ್ವಾ? ಸೊ ಎರಡೂ ದೇರ್ ಆರ್ 2 ಫೇಸಸ್ ಆಫ್ ದ ಸೇಮ್ ಕಾಯಿನ್. ಅದರಿಂದ ನೀವು ಇದನ್ನು ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಬಟ್ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ. ಆ್ಯಂಡ್ ಸಫರಿಂಗ್ ಅನ್ನೋದು ಒಂದು ಪದ ಇದೆ. ಎಲ್ಲ ವಿಚಾರದಲ್ಲೂ ಸಫರ್ ಆಗ್ತೀವಿ ನಾವು. ಫಿಸಿಕಲಿ ಸಫರ್ ಆಗ್ತೀವಿ, ಮೆಂಟಲಿ ಸಫರ್ ಆಗ್ತೀವಿ, ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋಕೆ ಸಫರ್ ಆಗ್ತೀವಿ. ಎಲ್ಲ ವಿಚಾರದಲ್ಲೂ ಸಫರಿಂಗ್ ಇದೆ. ಡು ಥಿಂಕ್ ದಟ್ ಸಫರಿಂಗ್ ಇಸ್ ಅನ್ ವಂಡರ್ಫುಲ್ ಎಕ್ಸಸೈಸ್ ಫಾರ್ ಮೈಂಡ್? ಸರ್, ರೂಮಿ ಅಂತ ಒಬ್ಬ ದೊಡ್ಡ ಫಿಲಾಸಫರ್ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಅವ್ರು ಹೇಳ್ತಾರೆ, ಇಫ್ ಯು ಹ್ಯಾವ್ ಅ ವೂಂಡ್, ಎಂಜಾಯ್ ಇಟ್ ಬಿಕಾಸ್ ದಿಸ್ ಇಸ್ ದ ಗ್ರೇಟೆಸ್ಟ್ ಡೋರ್ ಆಫ್ ಲೈಟ್ ಫಾರ್ ಯು ಅಂತ. ಸೊ ಒಂದು ಗಾಯ, ಒಂದು ನೋವು, ಒಂದು ಕೊರತೆ, ಒಂದು ಸಮಸ್ಯೆ ಒಂದು ದೊಡ್ಡ ಬೆಳಕಿನ ಬಾಗಿಲು. ಎಲ್ಲೂ ಬೇಡ ಸರ್, ನಮ್ಮ ಜೀವನದಲ್ಲೇ ಕಣ್ಣು ಮುಚ್ಕೊಂಡು ಯೋಚನೆ ಮಾಡೋಣ. ಯಾರೋ ಮೋಸ ಮಾಡಿದ್ಮೇಲೆ ಅವತ್ತಿಂದ ನಾನು ಯಾಮಾರಿಲ್ಲ ಅಂತ ಅನ್ಕೊಂಡಿರ್ತೀವಿ. ಯಾವುದೋ ಕಾಯಿಲೆ ಬಂದಮೇಲೆ ಅವತ್ತಿಂದ ನನ್ನ ಡಯಟ್ ಸೂಪರ್ ಆಗಿದೆ ಅಂತ ಅನ್ಕೊಂಡಿರ್ತೀವಿ. ಹೌದಾ ಇಲ್ವೋ? ಯಾರೋ ನಮಗೆ ನೋವು ಕೊಟ್ಮೇಲೆ ಇವಾಗ ನಾನು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲಪ್ಪ ಅಂತ ಎವಾಲ್ವ್ ಆಗಿರ್ತೀವಿ. ಎಲ್ಲೋ ಫೇಲ್ ಆದಮೇಲೆ ಅವತ್ತಿಂದ ಜ್ಞಾನದ ಬೆಲೆ ಗೊತ್ತಾಗಿರುತ್ತೆ ಅಲ್ವಾ? ಎಲ್ಲೋ ಪಿಕ್ ಪಾಕೆಟ್ ಆದ್ಮೇಲೆ ನನ್ನ ವಸ್ತುಗಳೆಲ್ಲ. ಹೌದಾ? ನಾನು ಫೇಲ್ ಆಗಿದ್ದೆ. ನಾನು 2ನೇ ಸಲ ಫೇಲ್ ಆದ್ಮೇಲೆ ಓಕೆ ನನಗೆ ಏನು ಬೇಜಾರೇ ಆಗಿಲ್ಲ. ಕಾಮನ್ ಆಗ್ಬಿಡುತ್ತೆ ಫೇಲ್ಯೂರ್. ಯಾ, ಯು ಸ್ಟಾರ್ಟ್ ಗಿವಿಂಗ್ ಅ ಡಿಫರೆಂಟ್ ಡೆಫಿನಿಷನ್. that failure give me a boost. Yes, to get pass. ಯಾ, ಎಕ್ಸಾಕ್ಟ್ಲಿ. isn't it motivation? ಇಲ್ಲ ನಾನು ಮೋಟಿವೇಟ್ ಆಗು ಅಂತ. ಈಗ ಪಾಪ ಮಕ್ಕಳಿಗೆ ಅಲ್ಲ, ನಾನು ಏನು ಭಾಳ ಸೀರಿಯಸ್ ಆಗಿ ನ್ಯಾಚುರಲ್ ಆಗಿ ಓದಿ ಮಾರ್ಕ್ಸ್ ತೆಗೆದಿದ್ರೆ ಈ ಫೇಲ್ ಆದ್ಮೇಲೆ ಪಾಸ್ ಆದ್ಮೇಲೆ ಅಷ್ಟು ಮಾರ್ಕ್ಸ್ ಆದ್ರೂ ತೆಗಿತಿದ್ನಿಲ್ಲ, ಗ್ಯಾರಂಟಿ ಇರಲಿಲ್ಲ. ಖಂಡಿತ ಇಲ್ಲ. ಫೇಲ್ ಆಗಿದ್ದಕ್ಕೆ ಜಾಸ್ತಿ ತೆಗೆದಿನೋ ಅನ್ಸ್ಬಿಡ್ತು ನನಗೆ. ಅಂಡ್ ಮುಂದೆ ಜೀವನದಲ್ಲಿ ಹೀಗೆ ಗ್ರಾಫ್ ಯಾರಿಗೂ ಹೋಗಿದೆ? ಎಲ್ಲರಿಗೂ ಗ್ರಾಫ್ ಹೀಗೆ ಹೋಗೋದು, ಅವರು ಒಥೆಂಟಿಕ್ ಆಗಿದ್ರೆ ಎಸ್ಪೆಷಲಿ. ಸೊ ಆ ಫೇಲ್ಯೂರ್ಗಳನ್ನ ಮುಂದೆ ಹೇಗೆ ಅನುಭವಿಸ್ಬೇಕು ಅನ್ನೋದು ನಮ್ಗಲ್ಲಿ 5-6ನೇ ಕ್ಲಾಸಿಂದ ಫೇಲ್ಯೂರ್ ಹೇಳ್ಕೊಡ್ತಾ ಇದೆ ಅಂದಮೇಲೆ ಅದು ಗ್ರೇಟ್ ಲರ್ನಿಂಗ್ ಅಲ್ವಾ? ಸೊ ಈ ಸಫರಿಂಗ್ ಅನ್ನ ನೋಡಿ, ನಾನು ಯಾವಾಗಲೂ ನನ್ನ ಥೆರಪಿ ಕ್ಲೈಂಟಿಗೆ ಹೇಳ್ತೀನಿ, ಒಂದು ಕಾಯಿಲೆ ಹೋಗ್ಬೇಕಾದ್ರೆ ಅಸಹ್ಯ ಹೋಯ್ತು ಅನ್ನೋ ಥರ ಮಾಡಬೇಡಿ. ಅದು ಹೇಗಾಗುತ್ತೆ ಅಂದರೆ, ಈಗ ಕೆಸರಿದೆ, ಅಸಹ್ಯ ಕೆಸರು ಅಂತ ನೀವೇನೋ ಬಿಸಾಕಿದ್ರೆ ಮುಖದ ಮೇಲೆ ಸಿಡಿಯುತ್ತದು. ಗ್ರೇಸ್ಫುಲ್ ಆಗಿ ಅದರಿಂದ ನೀವು ಟ್ರಾನ್ಸಿಷನ್ ಆಗಬೇಕು. ಓ ವಾವ್, ಹಿಯರ್ ಇಸ್ ಅ ಪ್ರಾಬ್ಲಮ್, ಲೆಟ್ ಮಿ ಸಿ ವಾಟ್ ಇಟ್ ಇಸ್ ಕಮ್ ಟು ಡೆಲಿವರ್ ಟು ಮೀ. ಈ ಆ್ಯಟಿಟ್ಯೂಡ್ ಯಾರಿಗಿದೆಯೋ ಅವರ ಸಮಸ್ಯೆಯಿಂದ ಪಡೆಯೋಷ್ಟು ಲಾಭ ಯಾವ ಸಕ್ಸಸ್ಸಿಂದನೂ ಪಡೆಯೋಲ್ಲ. ಇದನ್ನು ನಾನು ಸಾವಿರಾರು ಥೆರಪಿ ಕ್ಲೈಂಟ್ಗಳಲ್ಲಿ ವೈಯಕ್ತಿಕವಾಗಿ ನನ್ನ ಜೀವನದಲ್ಲೇ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಇಟ್ ಈಸ್ ಅನ್ ಅಮೇಝಿಂಗ್ ಟೂಲ್. ಬಟ್ ಅದನ್ನು ನೋಡೋ ದೃಷ್ಟಿಕೋನ ಸರಿ ಇಲ್ಲ ಅಂದರೆ ಮತ್ತೆ ಅಲ್ಲಿಂದ ಎಡುತ್ತಾನೆ ಇರ್ತಾರೆ, ಅಲ್ಲಿಂದ ಮೇಲೆ ಬರೋಕ್ಕಾಗಲ್ಲ. ಪರ್ಸೆಪ್ಷನ್ ಆ್ಯಂಡ್ ಪರ್ಸ್ಪೆಕ್ಟಿವ್, ಅದನ್ನು ಯಾವ ರೀತಿ ನೋಡ್ತೀರಾ ಅದ್ರ ಮೇಲೆ ಅದು ತುಂಬ 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 ಡಿಪೆಂಡ್ ಆಗುತ್ತೆ. ಯಾರೋ ನನ್ನ ಟೀಸ್ ಮಾಡಿದ್ರು, ನೀನಂಥವ್ರೆಲ್ಲ ಬರಬೇಡಿ ನಮ್ಮ ಪಾರ್ಟಿಗೆ, ನಿಮ್ಮ ಬಟ್ಟೆ ಚೆನ್ನಾಗಿಲ್ಲ ಅಂತ ಅಂದರು. ಅವನ್ನೆಲ್ಲರನ್ನೂ ಹೇಟ್ ಮಾಡ್ತೀನಿ, ಅವ್ರು ಎಲ್ಲರ ಜೊತೆ ಸೇರೋಲ್ಲ, ಸಮಾಜನೂ ಇಷ್ಟ ಇಲ್ಲ, ಈ ಕ್ಲಾಸ್ ಅವರೆಲ್ಲ ಹೀಗೆ ಅಂತೀನಿ, ನಾನು ಅಲ್ಲೇ ಇರ್ತೀನಿ. ಅವ್ರು ಹಾಗಂದ್ರು, ನನ್ನ ಕೈಲೂ ಇದು ಸಾಧ್ಯ ಇದೆ ಅಂತ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಳ್ತೀನಿ, ಮೋಟಿವೇಶನ್ ಆಗಿ ತೊಗೊಳ್ತೀನಿ. ಇಷ್ಟೇ ಇದು ಅಂತ ಅದ್ರ ಮೇಲೆ ಹೋಗಿ ನಿಂತ್ಕೊಂಡು ಫೀಲ್ ಮಾಡ್ತೀನಿ. ಇವಾಗ ಹೇಳಿ, ಈ ಸಫರಿಂಗ್ ಒಳ್ಳೇದು ಬಂತಂತ ಅಥವಾ ಕೆಟ್ಟತ್ತಂತ? ಇಟ್ಸ್ ಆಲ್ ಅಬೌಟ್ ಹೌ ಯು ಆರ್ ಪರ್ಸೀವಿಂಗ್ ಇಟ್, ಹೌ ಯು ಸಿ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಈ ಕ್ಯಾನ್ಸರ್ ಅನ್ನುವಂತಹ ದೊಡ್ಡ ಕಾಯಿಲೆಗೆ ಥೆರಪಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹೌದು, ಬೇರೆ ಬೇರೆ ಕಾಯಿಲೆಗಳಿಗೂ ಥೆರಪಿ ಅನ್ನೋದು ವರ್ಕ್ ಆಗುತ್ತೆ. ವೆನ್ ವಿ ಕಮ್ಸ್ ಟು ವುಮೆನ್ ಥಿಂಗ್, ತಿಂಗಳ 3 ದಿನಗಳ ಕಾಲ ಅವರು ಪಡುವಂತಹ ಕಷ್ಟಗಳಿಗೂ ಥೆರಪಿ ಇದೆನಾ? ಯಾಕೆಂತಂದರೆ ಕೆಲವ್ರು ಇರ್ತಾರೆ ಭಾಳ ಚಿಲ್ಲಾಗಿರ್ತಾರೆ, ಆರಾಮಾಗಿರ್ತಾರೆ 3 ದಿನ, ಏನು ಪ್ರಾಬ್ಲಮೇ ಆಗಲ್ಲ. ಇನ್ನು ಕೆಲವರಿಗೆ ಏನೇನೋ ಸ್ಟಮಕ್ ಪೇನ್ ಆಗಿರ್ಬೋದು, ಅಥವಾ ಅದೇ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಕೋಪ ಬರೋದಾಗಿರ್ಬೋದು, ರೇಗೋದು, ಒದರೋದು, ಆ ಥರದವ್ರನ್ನೂ ನಾವು ನೋಡ್ತೀವಿ. ಸೊ ಥೆರಪಿ ಅಲ್ಲೂ ಇದೆನಾ? ನಾನು ಇದಕ್ಕೊಂದು ಎಕ್ಸಾಂಪಲ್ ಮೂಲಕ ಉತ್ತರ ಕೊಡ್ತೀನಿ. ಶ್ಯೂರ್. ಈಗ ನೀವು ಶರ್ಟ್ ಹಾಕ್ಕೊಂಡಿದ್ದೀರಾ, ನಿಮ್ಮ ಸ್ಲೀವ್ಸ್ ಇಲ್ಲಿವರೆಗೂ ಇದೆ. ನಾನು ಬಂದು ನಿಮಗೆ ಹಲೋ ಸರ್ ಅಂತ ಹೀಗೆ ಕೈ ಮೇಲೆ ಹೀಗೆ ಹೊಡಿತೀನಿ, ಒಳಗಡೆ ಏನು ಗಾಯ ಇಲ್ಲ, ಸ್ಕ್ರ್ಯಾಚ್ ಇಲ್ಲ, ಇದಿಲ್ಲ, ನಿಮಗೆ ನೋವಾಗಲ್ಲ, ಹಲೋ ಮೇಡಮ್ ಅಂತೀರಾ.
ಹೌದಲ್ವಾ? ಯು ವಿಲ್ ಫೀಲ್ ನೈಸ್. ಇನ್ಫ್ಯಾಕ್ಟ್ ಐ ಫೈಟ್ Someone is touching them. ಒಳಗಡೆ ಒಂದು ಗಾಯ ಇದೆ, ಹುಣ್ಣಿದೆ, ನನಗೆ ಗೊತ್ತಿಲ್ಲ, ನಾನು ಬಂದು ಜೋರಾಗೋಲ್ಲ, ಸುಮ್ಮನೆ ಹೆಂಗಂತೀರಾ ಅಂತೀರಾ, ಹೌದಾ ಇಲ್ವಾ? ಮೇಡಮ್ ಏನು ಮೇಡಮ್ ನೀವು ಮುಟ್ಟಿ ಮಾತಾಡಿಸ್ಬೇಡಿ ಅಂತ ಹೇಳ್ತೀರಾ. ಏನಾಯ್ತು ಸರ್, ನಾನು ಜಸ್ಟ್ ಟಚ್ ಮಾಡಿದೆ, ನೀವ್ಯಾಕೆ ಹಿಂಗಾಡ್ತೀರಾ ಅಂತ ಹೇಳ್ತೀನಿ ಅಲ್ವಾ? ಹಾಗೆ ಒಂದು ಹೆಣ್ಮಗುಗೆ ಋತುಚಕ್ರ ಆಗಬೇಕಾದ್ರೆ ಅದರ ಜೊತೆಯಲ್ಲಿರೋ ಭಾವನಾತ್ಮಕ ಬೇರೆ ಉದ್ವೇಗಗಳು, ಸ್ಟ್ರೆಸ್ ಹಾರ್ಮೋನ್ಸು, ಬೇರೆ ಮಾನಸಿಕ ಸಮಸ್ಯೆ, ಹಿಂದೆ ಆದ ಟ್ರಾಮಾ, ಆಕೆನ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ಆಕೆ ಬಾಡಿಯನ್ನು ಆಕೆ ಹೇಗೆ ಆಕ್ಸೆಪ್ಟ್ ಮಾಡಿದ್ದಾಳೆ. ನಿಮ್ಗೆ ವಿಚಿತ್ರ ಅನ್ನಿಸ್ಬೋದು, ಕೇಳೋರಿಗೆ ತುಂಬ ಒಂಥರ ಅನ್ನಿಸ್ಬಹುದು. ಬಟ್ ಒಂದು ಹೆಣ್ಮಗು ಬೆಳೀತಾ ತನ್ನ ಬಾಡಿಲಿ ಆಗುತ್ತಲ್ಲ ಚೇಂಜಸ್ಸು, ಆ ಬ್ರೆಸ್ಟ್ ಗ್ರೋತ್ ಇರ್ಬೋದು, ಕರ್ವ್ಸ್ ಬರೋದಿರ್ಬೋದು, ಅದನ್ನೇ ಅಷ್ಟು ಹೆಣ್ಮಕ್ಳು ಅಸಹ್ಯ ಅಂದ್ಕೊಂಡು ಆಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ನಾನು ಹುಡುಗ ಥರ ಅಂತಾರೆ. ನಾನು ಹೇಳ್ತೀನಿ, ನೀನು ಹುಡುಗಿ ಥರ ಅಂತಾನೆ ಹುಡುಗಿ ಥರ ಬೆಳಿ, ಏನಾಯಿತು ಅಂತ. ನಾನು ಹುಡುಗನ ಥರ ಬೆಳೆಸಿದ್ದೀನಿ ಮೇಡಮ್ ನನ್ನ ಮಗಳನ್ನ ಅಂತಾರೆ. ಅದು ಯಾಕೆ ಹಂಗೆ ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಹುಡುಗಿ ಥರನೇ ಬೆಳೆಸಿ, ಹುಡುಗಿಯಲ್ಲಿರೋ ಶಕ್ತಿಯನ್ನು ಜಾಗೃತ ಮಾಡಿ. ಶಕ್ತಿ ತರೋಕೆ ನೀವು ಹುಡುಗ ಥರ ಅವನ್ನ ಮಾಡಿನೇ ಬೆಳೆಸ್ಬೇಕಾ? ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. But I'm talking about the mentality that comes along, where the non-acceptance of the feminine, non-acceptance of her curves and her body and her breast or her thighs is there. ಯಾರಿಗೆ ಇದು ಅಷ್ಟು ಚೆನ್ನಾಗಿ ಆಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ತುಂಬ ಕಮ್ಮಿ ಜನಕ್ಕೆ. ಸೊ ಯಾವಾಗ ಪ್ರೀ ಎಕ್ಸಿಸ್ಟಿಂಗ್ ಈ ಥರದ ಇಶ್ಯೂಸ್ ಅವಳಲ್ಲಿ ಇದೆಯೋ, ಆ 3 ಅಥವಾ 5 ದಿನದ ಸೈಕಲ್ ಆಕೆಗೆ ನರಕವಾಗಿಯೇ ಪರಿಗಣಿಸೋದು. ಅಫ್ಕೋರ್ಸ್ ಫಿಸಿಕಲ್, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಫಿಸಿಕಲ್ ಕಂಡೀಷನ್ಸ್ನ ಹೊರತುಪಡಿಸಿ ನಾನು ಹೇಳ್ತಾ ಇರೋದು. ಅದೇ ಯಾವಾಗ ಈ ಆಕ್ಸೆಪ್ಟೆನ್ಸ್, ಈ ಸಮಾನತೆ ಇದೆಯೋ, ದೆನ್ ಸೈಕಲ್ ವಿಲ್ ಬಿ ಜಸ್ಟ್ ಒನ್ ಫೇಸ್. ಅಮಾವಾಸ್ಯೆ ಹುಣ್ಣಿಮೆ ಬಂದು ಹೋಗೋ ಥರ ಅದು ಬರುತ್ತೆ ಹೋಗುತ್ತೆ, ಜಸ್ಟ್ ಪಾರ್ಟ್. ಅಫ್ಕೋರ್ಸ್ ಬಾಡಿಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ, ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಸ್ಟ್ರೋಜನ್ ಲೆವೆಲ್ ಏರುಪೇರಾಗುತ್ತೆ. ಅನ್ನೋದಕ್ಕೆ ಹೂ ಅಂತಾಳೆ, ಅನ್ನೋದಕ್ಕೆ ಬೇಡ ಅಂತಾಳೆ, ದಟ್ ಈಸ್ ದೇರ್. ಬಟ್ ಅದನ್ನು ಅಬ್ಸರ್ವ್ ಮಾಡ್ತಾಳೆ ಆಕೆ. ಸೈಕಲ್ ನಡೀತಿದೆ, ಸ್ವಲ್ಪ ಕೋಪ ಜಾಸ್ತಿ ಬರ್ತಿದೆ, ಹೋಲ್ಡ್ ಆನ್ ಅಂತ ಆಕೆನೇ ಹ್ಯಾಂಡ್ ಬ್ರೇಕ್ ಹಾಕೋತಾಳೆ. ಏನೋ ಗೊತ್ತೂ ಆಗಲ್ಲ, ಸೆನ್ಸ್ ಆಗ್ತಾ ಇರುತ್ತೆ. ಅಬ್ಸಲ್ಯೂಟ್ಲಿ, ನೋಡು ನನಗೆ ಪ್ರಚೋದನೆ ಆಗ್ತಾ ಇದೆ, ಸೈಕಲ್ ಹತ್ರ ಬಂತಲ್ಲ ಅಂತ ಖಂಡಿತ ಫೀಲ್ ಆಗುತ್ತೆ. ಅದರ್ವೈಸ್ ಇಟ್ಸ್ ಜಸ್ಟ್ ಅನದರ್ ಸೆಲೆಬ್ರೇಷನ್, ಟು ಬಿ ವೆರಿ ಆನೆಸ್ಟ್, ಬಿಕಾಸ್ ಯುವರ್ ಬಾಡಿ ಈಸ್ ಲಿಟ್ರಲಿ ಗೋಯಿಂಗ್ ಥ್ರೂ ಸಚ್ ಅ ಫೆಮಿನೈನ್ ಔಟ್ಬರ್ಸ್ಟ್ ಅಲ್ವಾ ಅದು? ಈಗ ಎಗ್ ರಿಲೀಸ್ ಆಗಿ ನಾನು ಗರ್ಭಿಣಿ ಆಗಲಿಲ್ಲ ಅಂತ ಹೊರಗಡೆ ಬರುವಂಥ ಆ ಒಂದು ಋತುಸ್ರಾವ, ಇಸ್ಂಟ್ ಇಟ್ ಅ ಕಂಪ್ಲೀಟ್ ಫೆಮಿನೈನ್ ಎಕ್ಸ್ಪೀರಿಯನ್ಸ್? ಕೆಲವೊಬ್ಬರು ಅದನ್ನು ಬಹಳ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ, ಬಹಳ ಲೈಟ್ ಆಗಿ ಬಿಟ್ಬಿಡ್ತಾರೆ. ಅಂದರೆ ಅವರ ಆರ್ಥಿಕ ಸ್ಥಿತಿಗತಿಗಳೇ ಇರ್ಬೋದು, ಅಥವಾ ಅವ್ರು ಬೆಳೆದಂತಹ ವಾತಾವರಣ ಇರ್ಬೋದು. ಹೌ ಡೇಂಜರಸ್ ಇಟ್ ಈಸ್ ಅಂತ ಸರ್. ಆ ಕ್ಷಣಕ್ಕೆ ಅದು ಒಂದು ಸಣ್ಣ ಇಶ್ಯೂ ಆಗಿ, ಸಣ್ಣ ಹೊಟ್ಟೆ ನೋವಾಗಿ, ಸಣ್ಣ ಬೇಜಾರಾಗಿ, ಡಿಪ್ರೆಷನ್ ಆಗಿ ಅನ್ನಿಸ್ಬಹುದು. ಆದರೆ ಅನ್ಫಾರ್ಚುನೇಟ್ಲಿ ಒಂದು ಸ್ನೋಬಾಲ್ ರೋಲ್ ಆಗ್ತಾ ಏನಾಗುತ್ತೆ ಸರ್, ದೊಡ್ಡದಾಗೋದಿಲ್ವಾ? ಆ ಥರ ಅದು ದೊಡ್ಡದಾಗ್ತಾ ಖಂಡಿತ ಬೇರೆ 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 ಇಂಪ್ಯಾಕ್ಟನ್ನ ಅದು ಖಚಿತವಾಗಿ ತೋರಿಸುತ್ತೆ, ಇರುತ್ತೆ ಕೂಡ. ಅದು ಅದೇ ಸಮಸ್ಯೆ ಆಗಿ ತೋರಿಸ್ಕೋಬೇಕು ಅಂತ ಏನೂ ಇಲ್ಲ. ನಾಳೆ ದಿನ ಅವಳಿಗೆ ಆ ಹಾರ್ಮೋನ್ಸನ್ನು ಮ್ಯಾನೇಜ್ ಮಾಡೋಕ್ಕಾಗದೆ ಆ ಟೈಮಲ್ಲಿ ಯಾಕೆ ವಿಪರೀತ ಡಿಪ್ರೆಸಿವ್ ಸ್ಟೇಟ್ಗೆ ಹೋಗ್ಬೋದು, ಸುಸೈಡ್ ಟೆಂಡೆನ್ಸಿ ಬರಬಹುದು, ಅಥವಾ ಪೇನನ್ನು ಫೀಲ್ ಮಾಡೋಕ್ಕೆ ಆಕೆಗೆ ಆಗದೇ ಇರೋ ಥರ, ಪೇನ್ ಬೇರ್ ಮಾಡೋಕ್ಕೆ ಆಗದೇ ಇರೋ ಥರದ ಸೂಕ್ಷ್ಮತೆ ಬಂದು ಸಮಸ್ಯೆಗಳನ್ನು ಅನುಭವಿಸಬಹುದು. ದೇರ್ ಕುಡ್ ಬಿ, ಇದೇ ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ದೇರ್ ಕುಡ್ ಬಿ ಮೋರ್. ಎಸ್, ಸೂಕ್ಷ್ಮ ಸ್ಥಿತಿಯನ್ನ, ಇದೆಲ್ಲ ನಾರ್ಮಲ್ಲು, ಇದು ಇರಲೇ, ಹೀಗೆ ಇರಲಿ, ಇದನ್ನ ಇಗ್ನೋರ್ ಮಾಡ್ತೀನಿ ಅಂತ ಇಗ್ನೋರ್ ಮಾಡಿನೇ ಮುಂದೆ ದೊಡ್ಡ ದೊಡ್ಡ ಆಘಾತಗಳನ್ನು ಮಾಡ್ಕೊಳ್ಳುವಂಥದ್ದು. ಇವನ್ ಮೆನ್ ಟು ಹ್ಯಾವ್ ಅ ಪೀರಿಯಡ್ಸ್ ವಿತೌಟ್ ಬ್ಲೀಡಿಂಗ್ ಅಂತ ನಾನು ಒಂದು ಕಡೆ ನೋಡಿದ್ದೆ. ಎಸ್, ಇಮೋಷನಲಿ ಅದ್ರ ಬಗ್ಗೆ. ಎಸ್, ಇವಾಗ ಗಂಡಸರು ಅಂದ ತಕ್ಷಣ ನಾವು ಅಮ್ಮ ಹೇಗೆ ಬೆಳೆಸ್ತಾಳೆ ಗಂಡಸನ್ನ, ತುಂಬಾ ಜನ ಅಮ್ಮಂದಿರು, ಹುಡುಗಾನೋ ನೀನು ಅಳಂಗಿಲ್ಲ, ಹಚ್ಚಿ ಹುಡುಗಾಗಿ ಅಳ್ತೀಯ, ನಾಚಿಕೆ ಆಗ್ಬೇಕು ನಿನ್ಗೆ ಅಂದ್ರೆ ಅವನು ಎಲ್ಲೂ ಕಣ್ಣೀರು ಹಾಕಂಗಿಲ್ಲ, ಬಿಕಾಸ್ ಅವನು ಹುಡುಗ. ಎಲ್ಲಿ ಏನ್ ಮಾಡ್ಬೋದು ಅವನು, ಆಮೇಲೆ ದೊಡ್ಡವನಾದ್ಮೇಲೆ ಫ್ರಸ್ಟ್ರೇಷನ್ ಹೆಂಡತಿ ಕಪಾಳಕ್ಕೆ ಹೊಡೆದು ತಿರ್ಸ್ಬೋದು. ಇನ್ನೆಲ್ಲ ಹೊರಗಡೆ ಹಾಕ್ತಾನೆ, ಮೊಬೈಲ್ ಹೊಡೆದಾಕ್ಬೋದು ಅವನು, ಅಥವಾ ಯಾರಿಗೋ ಹೋಗಿ ಒದ್ದು ಬಿಡ್ಬೋದು. ಅಂದ್ರೆ ಆ ದುಃಖ ಫ್ರಸ್ಟ್ರೇಷನ್ ಆಗಿ ಚೇಂಜ್ ಆಗುತ್ತೆ. ಅಬ್ಸಲ್ಯೂಟ್ಲಿ ಸ್ಟೋರ್ಡ್ ದುಃಖ. ಎಸ್, you are just not letting him express his human feeling. It is normal to cry. It is absolutely normal for a boy to cry. So do you say that ಆ ಕ್ಷಣದ ಎಮೋಷನ್ಸ್ಗಳನ್ನು ಹೊರಗಡೆ ಹಾಕೊಂಡ್ಬಿಡಿ ಅಂತ ಹೇಳ್ತೀರಾ? That is 1000% better than bottling it up. ಅದಕ್ಕೆ ನಾನು ಹೌದು ಕಣ್ಣೀರು ಹಾಕ್ಬಿಡೋದೇ. ತುಂಬಾ ಜನಕ್ಕೆ ಹೇಳ್ತಾ ಇರ್ತೀನಿ, ಅಕ್ಕಪಕ್ಕದ ಮನೇಲಿ ಜೋರಾಗಿ ಕಿರ್ಚಾಡ್ತಾ ಇದ್ದಾರೆ ಅಂದ್ರೆ, ಅಯ್ಯ ಏನಿದು ಅನ್ಕೋಬೇಡಿ, ಅದು ಆರೋಗ್ಯಕರ ಲಕ್ಷಣ. ಎಷ್ಟೋ ಸತಿ ಯಾಕೆ ಹೇಳಿ, ಸೈಲೆಂಟ್ ಆಗಿ ಇದ್ದುಕೊಂಡು ಒಳಗಡೆನೆ ಟ್ಯೂಮರ್, ಕ್ಯಾನ್ಸರ್ ಬೆಳೆಸ್ಕೊತಾ ಇರ್ತಾರಲ್ಲ ಅವ್ರಕ್ಕಿಂತ, ಅಥವಾ ಒಂದೇ ಸತಿ ಹೋಗಿ ಸೂಸೈಡ್ ಮಾಡ್ಕೊಳ್ತಾರಲ್ಲ ಅವ್ರಕ್ಕಿಂತ ಲೋಟ, ಚೊಂಬು, ಕುಕ್ಕರ್, ಸೌಟು ಬಿಸಾಕೋದು, ಪರವಾಗಿಲ್ಲ ಇನ್ನೂ ಪ್ರೀತಿ ಉಳಿದಿದೆ ಅಂತ ನಿಶಬ್ದತೆ ಬಂದ್ಬಿಡುತ್ತಲ್ಲ, ಅಲ್ಲಿ ಪ್ರಾಬ್ಲಮ್ ಇದೆ ಅಂತ.
ಯಾಕಂದ್ರೆ Silence is more dangerous. ಎನಿ ಡೇ ಸರ್, ಎನಿ ಡೇ. ಅಫ್ಕೋರ್ಸ್ ಇನ್ನೊಂದು ಸೈಲೆನ್ಸ್ ಇದೆ, ಅದು ಸ್ಪಿರಿಚುವಲ್ ಲೆವೆಲ್. ಆಧ್ಯಾತ್ಮಿಕವಾಗಿ ನಾವೆಲ್ಲವನ್ನು ತಿಳಿದು ಮೇಲಿನ ಇದಕ್ಕೆ ಹೋದಾಗ್ಲೂ ಒಂದು ನಿರಾಳ ಶಾಂತತೆ ಬರುತ್ತೆ. ಅದು ಕೋಟಿಗೆ ಒಬ್ಬರದ್ದು ಪೇರ್ ಅದು. ಬಟ್ ಅಲ್ಲಿ ಮಾತೇ ಇಲ್ಲ, ಸೈಲೆಂಟ್ ಆಗಿದೆ, ಇಶ್ಯೂ ಇದೆ. ಸೊ ಕಿರ್ಚಾಡ್ತಾರೆ, ಕೂಗಾಡ್ತಾರೆ ಅಂದ ತಕ್ಷಣ ಏನ್ ಹಿಂಗಾಡ್ತಾರೆ ಅಂತ ಅವ್ರನ್ನ ನೆಗೆಟಿವ್ ಆಗಿ ನೋಡ್ಬೇಡಿ. ಕೂಗಾಡ್ತಿದ್ದಾರೆ, ಇನ್ನೂ ಏನೋ ಕನೆಕ್ಷನ್ ಬಾಕಿ ಇದೆ ರೀ. ಸೊ ಅಪ್ರಿಶಿಯೇಟ್ ದಟ್ ಆಕ್ಚುಲಿ. ಸೊ ಆ ಹೆಲ್ದಿ ಎನ್ವಿರಾನ್ಮೆಂಟ್ ಇರಬೇಕು, ಆ ಹೆಲ್ದಿ ಕ್ವಾರಲ್. ಅಫ್ಕೋರ್ಸ್ ನಾನು ಕಿತ್ತಾಡಬೇಕು ಅಂತ ಹೇಳ್ತಲ್ಲ, ಆದರೆ ಇಟ್ ಈಸ್ ನಾಟ್ ಅನ್ಹೆಲ್ದಿ. ಎಸ್, ಅಫ್ಕೋರ್ಸ್ ದೇ ನೀಡ್ ಹೆಲ್ಪ್. ಆ ಕಿರ್ಚಾಟ, ಕೂಗಾಟ, ಅಗ್ರೆಷನ್ನು ಅದಕ್ಕೆ ಪರಿಹಾರ ಬೇಕು. ಆದರೆ ಅಟ್ಲೀಸ್ಟ್ ಇಟ್ಸ್ ಬೆಟರ್ ದೆನ್ ಯು ನಾಟ್ ಟಾಕಿಂಗ್ ಫಾರ್ 6 months. ಅವತ್ತಿಂದ ನಾನು ಅವಳನ್ನ ಮಾತಾಡ್ಸಲ್ಲ, ಅವತ್ತಿಂದ ಅವಳ ಹತ್ರ ನಾನು ಕೇರ್ ಮಾಡಲ್ಲ, ಅವತ್ತಿಂದ ಅವ್ರಿಗೆ ನಾನು ಊಟನೇ ಬಡಿಸಲ್ಲ. ಅದಕ್ಕಿಂತ ಬೆಟರ್ ಅಲ್ವಾ ಇದು? ಎಸ್, ಇಟ್ ಈಸ್ ನಾಟ್ ಅಬೌಟ್ ದಟ್ ಕಾಫಿ ಆರ್ ಟೀ ಆರ್ ಜರ್ಕೋಳಿ ಅಥವಾ ಯಾಕೆ ಹೀಗಿದ್ದೀರಾ. ಇಟ್ಸ್ ನಾಟ್ ಅಬೌಟ್ ದಟ್. ಇಟ್ ಇಸ್ ಅಬೌಟ್ ಸಮಥಿಂಗ್ ಎಲ್ಸ್. ಅದು ಯಾವುದನ್ನು ಟ್ರೀಟ್ ಮಾಡದೆ ಇಲ್ಲಿ ಆ ಸಣ್ಣ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಢಪ್ ಅಂತ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಿಂದ ಅವ್ರ ಕಂಟ್ರೋಲ್ಗೆ ಹೊಟ್ಟೋಯ್ತು. ಎರಡನೇದು, ಒಳಗಡೆ ಎಲ್ಲ ಆಂತರಿಕ ಗಾಯಗಳಿವೆ. ಸ್ವಲ್ಪ ಹೀಗೆ ಈಗ ಗಾಯ ಆದರೆ ಸೀರಿಯಸ್ ಆಗಿ ಹಿಂಗೆ ತಾಕಿದ್ರು ನಮಗೆ ಉರಿ ಆಗೋ ಥರ ಅದು ಪ್ರಚೋದನೆ ಕೊಡ್ತಾ ಇದೆ. ಸೊ ಇಲ್ಲಿ ಅನ್ಅಡ್ರೆಸ್ಡ್ ಇಶ್ಯೂಸ್, ಬಾಟಲ್ಡ್ ಅಪ್ ಇಶ್ಯೂಸ್, ನಿಮ್ಮ ವಿಚಾರಗಳನ್ನು ನೀವೇ ತೊಳೆದು ತಿಕ್ಕಿ ನೋಡಿಕೊಂಡು ಪ್ರಾಮಾಣಿಕವಾಗಿ ಕಸವನ್ನು ಆಚೆ ತೆಗೆದೇ ಇದರಿಂದ ಬಂದಂತಹ ಸಮಸ್ಯೆ. ನಿಮ್ಮ ಈಗೋ, ನನ್ನಲ್ಲೇ ಕೋಪ ಜಾಸ್ತಿ ಇದೆ, ನಾನೇ ಜಾಸ್ತಿ ಸ್ವಲ್ಪ ಅನಲೈಸ್ ಮಾಡ್ತೀನಿ, ನಾನೇ ಸ್ವಲ್ಪ ಕೆಟ್ಟ ಬುದ್ಧಿ ತೋರಿಸ್ತಾ ಇದ್ದೀನಿ, ನಾನೇ ಸೆಲ್ಫಿಶ್ ಆಗಿದ್ದೀನಿ, ನಾನೇ ಆಕೆಗೆ ಫ್ರೀಡಮ್ ಕೊಡ್ತಾ ಇಲ್ಲ, ಈ ಥರ ನಾನೇ ಅನ್ನೋ ಒಂದು ವಿಚಾರಧಾರೆ ಎಷ್ಟು ಜನಕ್ಕಿದೆ? ಗಂಡು ಹೆಣ್ಣು ಬಿಟ್ಟು ಯೋಚನೆ ಮಾಡೋಣ, ಎಷ್ಟು ಜನಕ್ಕಿದೆ ಸರ್? ಎಷ್ಟು ಜನಕ್ಕಿದೆ? ಎಲ್ಲರೂ ನೀನೇ ಅನ್ನೋರೇ ಎಲ್ಲರೂ ರೇಸಲ್ಲಿ ನಿಂತ್ಕೊಂಡಿರೋರು.